ಮುಜುಗರ ಆಯ್ತು ಸರ್ಕಾರಕ್ಕೆ? ಏನಿಲ್ಲ ನೋಡಿ, ಅವರು ರಾಜ್ಯದ ಮುಖ್ಯಮಂತ್ರಿಗಳು. ಯಾವಾಗಲೂ ಒಂದಂತರೂ ನಾವು ತಿಳ್ಕೋಬೇಕು, ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ. ನಮ್ಮ ಪ್ರಧಾನಮಂತ್ರಿಗಳು BJP ಪ್ರಧಾನಮಂತ್ರಿಗಳಲ್ಲ, ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಯಾವುದೇ ಪಕ್ಷದವರಿರಲಿ, ಇವತ್ತು ನಾವು ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು, ಕಾಂಗ್ರೆಸ್ನವರು ಅಟ್ಟೆ ಕೊಡಬೇಕು, ಕಮ್ಯುನಿಸ್ಟರು ಅಟ್ಟೆ ಕೊಡಬೇಕು. ಎಲ್ಲ ಪಕ್ಷದವ್ರ ಜವಾಬ್ದಾರಿ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು. ನಾ ಹೆಂಗೆ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡುವಂಥದ್ದು ಮಾಡಿದ್ದೀನಿ, ಕಾಂಗ್ರೆಸ್ನವ್ರ ಕಡೆಯಿಂದ ನಾನು ಅದೇ ಅಪೇಕ್ಷೆ ಮಾಡ್ತೀನಿ. ನಮ್ಮ ಪ್ರಧಾನಮಂತ್ರಿಗಳಿಗೆ, ಭಾರತದ ಪ್ರಧಾನಮಂತ್ರಿಗೆ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಬೆಳೆಸೋಲ್ಲ ಅಂತೇಳಿ ಅವ್ರಿಗೆ ಸಲಹೆ ಕೊಡ್ತೀನಿ. ಉರಿದೇ ನೋಡ್ರಿ ಹೆಂಗಿದೆ ಅಂದರೆ, ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ನೋಡಿದ್ರು. ಅವರು ಮೊದಲೇನು ಕೆಲವೊಂದು ಮಂದಿ ಹೋಗಿ ಸುಳ್ಳು ಹೇಳಿರ್ತಾರೆ, ಯತ್ನಾಳದೇನು ಇಲ್ಲ, ಜೀರೋ ಅದಾನೆ, ಹಂಗದಾನೆ, ಹಿಂಗದಾನೆ ಅಂತ ಹೇಳಿರ್ತಾರೆ. ಇಲ್ಲೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನಿಸ್ತದೆ ಈ ಒಬ್ಬ ಜನಪ್ರಿಯ ಅದಾನಪ್ಪ. ಮತ್ತೆ ನಾನು ಆ ಕಾಂಗ್ರೆಸ್ ಏನು ಅವತ್ತಿನ ಸರ್ಕಾರಿ ಕಾರ್ಯಕ್ರಮದಾಗ ನಾನೇ ಯಾರನ್ನೂ ಕರ್ಕೊಂಡು ಹೋಗಿರ್ಲಿಲ್ಲ. ಎಲ್ಲ ಕಾಂಗ್ರೆಸ್ಸಿನ MLAಗಳು ಮಂತ್ರಿಗಳು ಕರ್ಕೊಂಡು ಬಂದು ಜನ ಇದ್ರು. ಅವರೇ ಜನ ಕೇಕೆ ಹಾಕಿದ್ರೆ, ಕೂಗು ಹೊಡೆದ್ರೆ ನಾನು ಅದಕ್ಕೆ ಬಾಧ್ಯಸ್ಥ ಅಲ್ಲ. ಆದ್ರೆ ಜನರ ಪ್ರೀತಿ ವಿಶ್ವಾಸ ಇದೆ. ಆ ಪಾರ್ಟಿ ಒಳಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಪ್ರೀತಿ ಇರ್ಬೋದು, ನನಗೆ ಯತ್ನಾಳನ ಮ್ಯಾಗ ಅವ್ರ ಪ್ರೀತಿ ಇರ್ಬೋದು. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಅವ್ರ ಫ್ಯಾನು ನಮ್ಮ ಫ್ಯಾನು ಒಂದೇ ಅದಾರ್ತಾರೆ. ಬಿಜಾಪುರ ನಮ್ಮ ಫ್ಯಾನ್ ಆಗ್ತಾರೆ, ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಆಗ್ತಾರೆ. ಫ್ಯಾನ್ ಆಗೋದ್ರಿಂದ ನಾನು ಫ್ಯಾನ್ ತಿರುಗಿಸ್ಲಾಕ ನಾನು ಬರೋದಿಲ್ಲ. ಫ್ಯಾನ್ ಅದು ತಾನೇ ತಿರುಗ್ತೈತೆ, ನಾನು ಏನು ಮಾಡಲಿ ಸರ್? ಅದು ಕಾಂಗ್ರೆಸ್ ಜಿಲ್ಲಾ ನಾಯಕರಿಗೆ DK ಶಿವಕುಮಾರ್ ಕರೆದು ಬೈದ್ರಂತೆ, ಇಂಥ ಕಾರ್ಯಕ್ರಮದಲ್ಲಿ ಯತ್ನಾಳ್ ಎಷ್ಟು ಹೊಗಳ್ತಾರಂದ್ರೆ ನಮ್ಗೆ ಎಷ್ಟು ಮುಜುಗರ ಆಗುತ್ತೆ. ಮತ್ತೆ ಯತ್ನಾಳು ನೋಡಿ, ಯತ್ನಾಳು ಯಾರು ಹೊಗಳ್ಯಾರ? ಮುಖ್ಯಮಂತ್ರಿಗಳು ಅವ್ರೇನು ಹೊಗಳಿಲ್ಲ, ಅವ್ರು ಯಾವುದು ಹೊಗಳಿಕೆ ಮಾತು ಹೇಳಿಲ್ಲ. ಹೊಗಳಿದವ್ರು ಯಾರು ಅದಾರ? ಜನ. ವೇದಿಕೆ ಮೇಲಿದ್ದವ್ರು ಯಾರು ಹೊಗಳಿಲ್ಲ. ಏನು MB ಪಾಟೀಲ್ ಹೊಗಳ್ಯಾರ? ದ ಗ್ರೇಟ್ ಸೋಮನಾಥ್ ಪಾಟೀಲ್ ಹೊಗಳ್ಯಾರ? ಇಲ್ಲ, ಯಾರೂ ಹೊಗಳಿಲ್ಲ. ಜನ ಹೊಗಳ್ಯಾರ. ಜನ ನಮ್ಮ ಹಿಂದಿದಾರ ಸಂಕೇತ ಕೊಟ್ಟಾರ. ಅದು ಬರೀ ಕಾಂಗ್ರೆಸ್ಸಿಗೆ ಅಟ್ಟಲ್ಲ, BJPಗೂ ಸಂಕೇತ ಕೊಟ್ಟಾರ. ಹುಷಾರ್, ಯತ್ನಾಳಿಗೆ ಏನಾರು ಮಾಡಿದ್ರೆ ನಿಮ್ಮ ಮಣ್ಣಾಗ ಇಡ್ತೀವಿ ಅಂತೇಳಿ ಅವ್ರಿಗೂ ಕೊಟ್ಟಾರ. ಅದು ಸುಮ್ಮನೆ ಫಾಲ್ತು ಇದು ಮಾಡ್ತಾವೆ ಪತ್ರಿಕಾಗೋಷ್ಠಿ ಕೊಡೋದು. ಮನೆಯಂದು ಉಪ್ಪಿಟ್ಟ ಚಹಾ ತಂದು ಅದೇ 10 ಮಂದಿಗೆ ತರೋದು ಉಪ್ಪಿಟ್ಟ ಚಹಾ. 11 ಪತ್ರಕರ್ತರು ಹೋದ್ರೆ ನಿಮ್ಗೆ ಏನೂ ಸಿಗೋದಿಲ್ಲ. ಅಂಥ ಗಿರಾಕಿ ದಿನ ಒಂದು ಪ್ರೆಸ್ ಮೀಟ್ ಮಾಡ್ತದೆ, ಅದು ಕೆಲಸ ಇಲ್ಲ, ಬಗಸಿಲ್ಲ. ಅಂಥದ್ದು ಬಿಟ್ಟು BJP ಕಟ್ಟಬೇಕಾಗೈತಿ. ಜನರಿಗೆ ಏನು ಬೇಕಾಗೈತಿ? ಪರ್ಯಾಯ ಈ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರ್ಬೇಕಂತೈತಿ. ಮತ್ತು ನಮ್ಮನ್ನ ಬಿಟ್ಟು, ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ರಮೇಶ್ ಜಾರಕಿಹೊಳಿ ನೆಗ್ಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಬರೋದಿಲ್ಲ ಅಂತ ಜನರ ಅಭಿಪ್ರಾಯ ಇದೆ. ಅದಕ್ಕೆ ನಾನು BJPಗೆ ಕಿವಿ ಮಾತು ಹೇಳ್ತೀನಿ. ಇಂಥ ಚೇಲಾಗಳನ್ನ ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ನಿನ್ನ ಪದಾಧಿಕಾರ ಮಾಡಿದ್ರೆ BJPಗೆ ಭವಿಷ್ಯ ಇಲ್ಲ. ಅದಕ್ಕೆ ಅದು ಬದಲಾವಣೆ ಮಾಡ್ಬೇಕಂತ ಜನ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ಯಾರ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.